my dear students, welcome back to my class. Hope everyone are fine. Guys, hope ನೀವೆಲ್ಲ ಕೂಡ ನಾನು ಸಾಲ್ವ್ ಮಾಡಿರುವಂತ ಪ್ರಾಕ್ಟೀಸ್ ಪೇಪರ್ 1 which has been released by the district department for the preparation of your upcoming examination. ನೋಡಿದಿರಾ ಅಂತ ಅನ್ಕೋತೀನಿ. ನಿನ್ನೆಯ ವಿಡಿಯೋನಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಪ್ರಾಕ್ಟೀಸ್ ಪೇಪರ್ 1 for 40 marks. ಸೊ ನಿಮಗೆ ಆಲ್ರೆಡಿ ಡಿಸ್ಟ್ರಿಕ್ಟ್ ಪ್ರಿಪರೇಟರೀಸ್ ನಡೀತಿದೆ ಅಂತ ಅನ್ಕೋತೀನಿ and you also have the state level preparatory examination in the same February month and ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಕೂಡ ಮಾರ್ಚ್ ಮಂತ್ ಅಲ್ಲಿ ಇದೆ. ಸೊ ಹೋಪ್ ನೀವೆಲ್ಲ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಲಾಟ್ ಆಫ್ ಸ್ಕೋರಿಂಗ್ ಪ್ಯಾಕೇಜಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಇನ್ ಅ ವೆರಿ ಸಿಂಪಲ್ ವೇ ನಿಮಗೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ಯುವರ್ ಫಾಲೋಯಿಂಗ್ ಇಟ್, ಹ್ಯಾಪಿ ಟು ನೋ ದ್ಯಾಟ್. ಸೊ ನಾನು ಪೋಸ್ಟ್ ಮಾಡುವ ಎಲ್ಲ ಕಾಂಟೆಂಟ್ಸು ಕೂಡ ನಿಮ್ಮ ಒಂದು ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂಥ ಪ್ರಾಕ್ಟೀಸ್ ಪೇಪರ್ 2 which includes chemistry, biology and physics is also going to help you definitely for your examination. So without further delaying, ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದಿ ಬೆಲ್ ನೋಟಿಫಿಕೇಶನ್ ಬಿಕಾಸ್ ನಾನು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್ ದ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್ ಗೈಸ್ ಬಿಕಾಸ್ ಎಲ್ಲ ಎಕ್ಸಾಮಿನೇಷನ್ ಓರಿಯೆಂಟೆಡ್ ವಿಡಿಯೋಸು ಕೂಡ ಒನ್ ಆರ್ ದ ಅದರ್ ವೇ ಇಟ್ ಇಸ್ ಸಪೋರ್ಟಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಇವತ್ತಿನ ಕ್ಲಾಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಪೇಪರ್ 2ನಲ್ಲಿ ಫಸ್ಟ್ ಪಾರ್ಟ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋಂಥದ್ದು ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೊಟ್ಟಿದ್ದಾರೆ. ಸಿ ಇನ್ ದ ಹೋಮೋಲಾಗಸ್ ಸೀರೀಸ್ ಫಾರ್ಮುಲಾ ಆಫ್ ಸಕ್ಸಸಿವ್ ಕಂಪೌಂಡ್ಸ್ ಆರ್ C2H6, C3H8 and C4H10. ಸೊ ನೀವೇನು ಮಾಡಬೇಕು, ದ ಜನರಲ್ ಫಾರ್ಮುಲಾ ಆಫ್ ದೀಸ್ ಕಾಂಪೌಂಡ್ಸ್ನ ಐಡೆಂಟಿಫೈ ಮಾಡಬೇಕು. ಸಿ ಹೋಮೋಲಾಗಸ್ ಸೀರೀಸ್ ಅಂತ ಯಾಕೆ ಕೊಟ್ಟಿದ್ದಾರೆ, ವೈ ಇಟ್ ಇಸ್ ಬಿಕಾಸ್ ಸಿ ಹೋಮೋಲಾಗಸ್ ಸೀರೀಸಲ್ಲಿ ಏನಾಗಿರುತ್ತೆ ಅಂದರೆ, ಸೊ ದರ್ ಇಸ್ ಅ ಡಿಫರೆನ್ಸ್ ಆಫ್ CH2 ಬಿಟ್ವೀನ್ ಒನ್ ಕಂಪೌಂಡ್ ಟು ಅನದರ್ ಕಂಪೌಂಡ್. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ C2H6 ಇದೆ, C3H8 ಇದೆ. ಸೊ ಎಷ್ಟು ಡಿಫರೆನ್ಸ್ ಇದೆ, 1 ಕಾರ್ಬನ್ ಆಟಮ್. C2 ಇಂದ C3ಗೆ 1 ಕಾರ್ಬನ್ ಆಟಮ್. ಎಷ್ಟು ಹೈಡ್ರೋಜನ್ ಡಿಫರೆನ್ಸ್ ಇದೆ, 2 ಹೈಡ್ರೋಜನ್. ಸೊ CH2 ಡಿಫರೆನ್ಸ್ ಇದ್ರೆ ಆಬ್ವಿಯಸ್ಲಿ ನಾವು ಅದನ್ನು ಹೋಮೋಲಾಗಸ್ ಸೀರೀಸ್ ಅಂತ ಹೇಳ್ತೀವಿ. ಇದು ಯಾವುದೇ ಫಾರ್ಮುಲಾಸ್ಗಾಗಿರ್ಬೋದು, ಫಂಕ್ಷನಲ್ ಗ್ರೂಪ್ಸ್ಗಾಗಿರ್ಬೋದು, 1 ಕಾರ್ಬನ್ 2 ಹೈಡ್ರೋಜನ್ ಡಿಫರೆನ್ಸ್ ಇದೆ, ಡೆಫಿನೆಟ್ಲಿ ಹೋಮೋಲಾಗಸ್ ಸೀರೀಸ್. ಹೋಪ್ ನೀವೆಲ್ಲ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಒನ್ ಶಾರ್ಟ್ ವಿಡಿಯೋ ನೋಡಿದ್ದೀರಾ ಅಂತ. ಸೊ ಡೆಫಿನೆಟ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೋಡಿ. ಸೊ ಒಂದು ಸತಿ ನೀವು ಆ ವಿಡಿಯೋ ನೋಡಿದ್ಮೇಲೆ ಯಾವುದೇ ಕ್ವೆಶನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇಂದ ಕೇಳುವ ಯಾವುದೇ ಕ್ವೆಶನ್ಗೂ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀರಾ. ಫೈನ್. ಸೊ ನಾವು ಏನು ಆನ್ಸರ್ ಮಾಡಬೇಕೀಗ, ಸಿ ವಿ ಹ್ಯಾವ್ ಟು ಆನ್ಸರ್ ದಟ್ ವಾಟ್ ಈಸ್ ದ ಜನರಲ್ ಫಾರ್ಮುಲಾ ಫಾರ್ ದ ಅಬೌವ್ ಕಾಂಪೌಂಡ್ಸ್. ಅಂದರೆ ಇಲ್ಲಿರುವಂಥ ಕಾಂಪೌಂಡ್ಸ್ಗೆ ಜನರಲ್ ಫಾರ್ಮುಲಾ ಏನು. ಆಲ್ ನೋ ದ ಜನರಲ್ ಫಾರ್ಮುಲಾ ಆಫ್ ಅಲ್ಕೇನ್, ಅಲ್ಕೀನ್, ಅಲ್ಕೈನ್. ಸೊ ಫಸ್ಟ್ ಅಲ್ಕೇನ್ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ವೆದರ್ ಇಟ್ ವಿಲ್ ಪ್ರೂವ್ ಇಟ್ ಆರ್ ನಾಟ್. ನೋಡಿ, ಆಲ್ಕೇನ್ನ ಫಾರ್ಮುಲಾ CnH2n+2 ಆಗಿದೆ. ಓಕೆ, ಸೊ ನಾವು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಲುಕ್ ಅಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಡಿನೋಟ್ಸ್ ದ ಪ್ಲೇಸ್. ಓಕೆ, ಅದು ಸೆಕೆಂಡ್ ಪ್ಲೇಸಾ ಥರ್ಡ್ ಪ್ಲೇಸಾ ಅಂತ ಹೇಳುತ್ತೆ. ಸೊ ಎನ್ ವ್ಯಾಲ್ಯೂ ಏನಾಗಿರಬೇಕು, ನಮ್ಮ ಕಾರ್ಬನ್ ನಂಬರ್ ಆಫ್ ಆಟಮ್ಸ್ನ ವ್ಯಾಲ್ಯೂ ಆಗಿರಬೇಕು. ಸೊ CnH2n+2 ಇದೆ ಅಲ್ವಾ, ಸೊ C2. ಸೊ ಲೆಟ್ ಅಸ್ ರೈಟ್ C2. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಈ 2 ಏನಿದೆ ಕಾರ್ಬನ್ಗಿರುವಂಥ ವ್ಯಾಲ್ಯೂನ ಎನ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಅಗೇನ್ 2 × 2 + 2 ಏನಾಯಿತು, ವಿ ಗಾಟ್ C2. H2 2s are 4 + 2 6 ಆಯಿತು. ಸೊ ವಿ ಗಾಟ್ C2H6 ರೈಟ್. ಈ ಫಾರ್ಮುಲಾ ಇದಕ್ಕೆ ಏನಾಗ್ತಿದೆ, ಮ್ಯಾಚ್ ಆಗ್ತಿದೆ. ಲೆಟ್ ಅಸ್ ನಾವು ಟೇಕ್ ಅನದರ್ ಒನ್ ಆ್ಯಂಡ್ ಸಬ್ಸ್ಟಿಟ್ಯೂಟ್. ಸೊ ನೆಕ್ಸ್ಟ್ ಏನಿದೆ, ಈಗ C3 ಇದೆ. ಸೊ ಇದೇ ಫಾರ್ಮುಲಾಗೆ ಲೆಟ್ಸ್ ಪುಟ್ C3. ಸೊ C3 H2 × 3 + 2ನ ಅಪ್ಲೈ ಮಾಡಿ ನೋಡೋಣ. ಲೆಟ್ಸ್ ಸಿ ನಾವು, ವಿ ಗೆಟ್ C3. 2 3s are 6 + 2 8. C3H8 ಬರ್ತಾ ಇದೆ. ಸೊ ಇದೇ ಫಾರ್ಮುಲಾನ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಫಾರ್ ನೆಕ್ಸ್ಟ್. ವಿ ಹ್ಯಾವ್ C4 ಕರೆಕ್ಟ್. ಸೊ C4H ಅಗೇನ್ ಎನ್ ವ್ಯಾಲ್ಯೂ 4, 2 × 4 + 2. ಸೊ ಏನು ಸಿಕ್ತು ನಮಗೆ, C4. 2 4s are 8 + 2 10. ಸೊ ಮೇಲೆ ಕೊಟ್ಟಿರುವ ಎಲ್ಲ ಕಾಂಪೌಂಡ್ಸು ಕೂಡ CnH2n+2 ಈ ಫಾರ್ಮುಲಾಗೆ ಮ್ಯಾಚ್ ಅಪ್ ಆಗ್ತಿದೆ. ಸೊ ನೋ ನೀಡ್ ಟು ಗೋ ಅಂಡ್ ಚೆಕ್ ನೆಕ್ಸ್ಟ್. All the 3 formulas are substituted by using this formula. Obviously, ನಮಗೆ ಆನ್ಸರ್ ಏನಾಗಿದೆ, CnH2n+2 ಆಗಿದೆ. ಒಂದು ವೇಳೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಸಬ್ಸ್ಟಿಟ್ಯೂಟ್ ಒಂದಕ್ಕಾಯಿತು ಇನ್ನೊಂದಕ್ಕೆ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಅಂಡ್ ಸಿ
by substituting the alkene ಅಥವಾ alkyne formula. Okay, I hope ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. Yes. Now let us go for next 1 mark question ಕೊಟ್ಟಿದ್ದಾರೆ ನೋಡಿ. Name the simplest hydrocarbon and write its formula ಅಂತ ಹೇಳಿದ್ದಾರೆ. Simplest hydrocarbon ಅಂದ್ರೆ ಏನು? You might have not heard this in your textbook. Very simple guys, ನೋಡಿ ನಿಮ್ಗಿರುವಂಥದ್ದು ಸ್ಯಾಚುರೇಟೆಡ್ ಅಂಡ್ ಆಲ್ಸೋ ಐ ಜಸ್ಟ್ ರೈಟ್ಸ್ ಶಾರ್ಟೆಸ್ಟ್ ಫಾರ್ಮ್. ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಇದೆ. ಸ್ಯಾಚುರೇಟೆಡ್ ಸ್ಟಾರ್ಟ್ಸ್ ಫ್ರಮ್ ಮೀತ್, ಓಕೆ, ವೆರ್ ಆಸ್ ಅನ್ಸ್ಯಾಚುರೇಟೆಡ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ಗೆ ಡಬಲ್ ಬಾಂಡ್ ಆ್ಯಂಡ್ ಕಾರ್ಬನ್ಗೆ ಟ್ರಿಪಲ್ ಬಾಂಡ್ ಇರೋದ್ರಿಂದ ಇಟ್ ಸ್ಟಾರ್ಟ್ಸ್ ಫ್ರಮ್ ಈತ್. ಸೊ ಈತ್ಗೂ ಮೊದಲಿರುವಂಥ ಕಾಂಪೌಂಡ್ ಏನು, ಮೀತ್. ಸೊ ಎಲ್ಲಿದೆ ಅದು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಇದೆ. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ವಾಟ್, ದೇ ಆರ್ ದ ಆಲ್ಕೇನ್ಸ್. ಸೊ ಮೀತ್ ಪ್ಲಸ್ ಏನಾಗುತ್ತೆ, ಮೀಥೇನ್. ಸೋ ಸಿಂಪಲ್ ಗೈಸ್. ಸೊ ಫಾರ್ಮುಲಾ ಹೇಗೆ ಕಂಡುಹಿಡಿತೀರಾ, ಜಸ್ಟ್ ನೋ ಐ ಟೋಲ್ಡ್ ಯು. ಇದೇ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ, ಫಸ್ಟ್ ಮೆಂಬರ್ ಆಗಿರೋದ್ರಿಂದ 1 ಹಾಕ್ಕೊಳ್ಳಿ. ಸೊ C1 H 2 into 1 plus 2. Guys, C1 is same as C. ಸೊ C ಬರ್ಕೊಳ್ಳಿ, H 2 1s are 2 plus 2 ಏನಾಯಿತು, H4 ಆಯಿತು. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಮೀಥೇನ್. ಸೊ ಈ ಎಲ್ಲ ಸೊಲ್ಯೂಷನ್ಸು ನಿಮಗೆ ಮುಂಚೆನೇ ಗೊತ್ತಾಗಬೇಕಂದ್ರೆ ಡೂ ವಾಚ್ ದ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್. ಸೊ ವೆರಿ ಸಿಂಪಲ್. So hope you got the answer. So let us now go for the next question. So the next question is, how does the atomic size varies across the period ಅಂತ ಕೇಳಿದ್ದಾರೆ. Atomic size ಅಂದ್ರೆ ಏನು, first of all distance between the nucleus and the outermost orbit. ಓಕೆನಾ. ಸೊ ಪೀರಿಯಡ್ ಅಂದಾಗ ಏನಾಗುತ್ತೆ, ಯು ಹ್ಯಾವ್ ಟು ಆಲ್ವೇಸ್ ಗೋ ಇನ್ ದಿಸ್ ವೇ, ಲೆಫ್ಟ್ ಟು ರೈಟ್. ಗ್ರೂಪ್ ಅಂದಾಗ ಏನು ಮಾಡಬೇಕು, ಟಾಪ್ ಟು ಬಾಟಮ್ ನೀವು ನೋಡಬೇಕು. ಓಕೆ, ನಾವು ಲೆಟ್ ಮಿ ಟೇಕ್ ದ ಸೆಕೆಂಡ್ ಪೀರಿಯಡ್. ಓಕೆ, ಸೆಕೆಂಡ್ ಪೀರಿಯಡಲ್ಲಿ ಫಸ್ಟ್ ಎಲಿಮೆಂಟ್ ಏನಾಗಿದೆ, ಹೈಡ್ರೋಜನ್, ಹೀಲಿಯಂ ಅಂದಮೇಲೆ ಲಿಥಿಯಂ. ಓಕೆ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಒಂದಷ್ಟು ಎಲಿಮೆಂಟ್ಸನ್ನ ಬರ್ಕೊಂಡಿದ್ದೀನಿ ಸೆಕೆಂಡ್ ಪೀರಿಯಡಲ್ಲಿ. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿ, ಸೆಕೆಂಡ್ ಪೀರಿಯಡಲ್ಲಿ ಈ ಎಲಿಮೆಂಟ್ಸ್ ಇದೆ. ಯಾಕೆ ಬರ್ಕೊಂಡಿದ್ದೀನಿ, ನಿಮಗೆ ಗೊತ್ತಾಗಬೇಕು ಅಟಾಮಿಕ್ ಸೈಜ್ ಏನಾಗುತ್ತೆ ಅಕ್ರಾಸ್ ದ ಪೀರಿಯಡ್. ಅಕ್ರಾಸ್ ಅಂದರೆ ಏನು, ಲೆಫ್ಟ್ ಟು ರೈಟ್. ಓಕೆ, ಸೊ ಏನಾಗುತ್ತೆ, ಲಿಥಿಯಂಗೆ 2 ಶೆಲ್ ಇದೆ. ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ ಮೇಲೆ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಅದೇ ಬೆರಿಲಿಯಂಗೆ ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ ಮೇಲೆ ಕೂಡ 2 ಎಲೆಕ್ಟ್ರಾನ್ಸ್, ಬಿಕಾಸ್ 4 ಇಸ್ ದ ಅಟಾಮಿಕ್ ನಂಬರ್. ಬೋರಾನ್ಗೆ ಏನಾಗುತ್ತೆ, ಫಸ್ಟ್ ಶೆಲ್ ಮೇಲೆ 2, ಸೆಕೆಂಡ್ ಶೆಲ್ ಮೇಲೆ 3. ಕಾರ್ಬನ್ಗೆ ಏನಾಗುತ್ತೆ, ಫಸ್ಟ್ ಶೆಲ್ ಮೇಲೆ 2, ಸೆಕೆಂಡ್ ಶೆಲ್ ಮೇಲೆ 4. ನೀವು ಏನೋ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್. ಗೈಸ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಫ್ ನಂಬರ್ ಆಫ್ ಶೆಲ್ಸ್ ದಟ್ ಈಸ್ ಗೈಸ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಹೊರಗಡೆ ಆರ್ಬಿಟ್ನಲ್ಲಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ನ್ಯೂಕ್ಲಿಯಸ್ಗೂ ನೋಡಿ, ನ್ಯೂಕ್ಲಿಯಸ್ಗೂ ಹಾಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸ್ಗೂ ಏನಾಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಹೊರಗಡೆ ಆರ್ಬಿಟಲ್ಲಿ ಫಾರ್ ಎಕ್ಸಾಂಪಲ್ 7 ಎಲೆಕ್ಟ್ರಾನ್ಸ್ ಇದೆ ಅಂದರೆ, ನ್ಯೂಕ್ಲಿಯಸ್ಗೂ ಈ 7 ಎಲೆಕ್ಟ್ರಾನ್ಸ್ಗೂ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ. ಒಂದು ವೇಳೆ ಹೊರಗಡೆ ಆರ್ಬಿಟ್ನಲ್ಲಿ ಏನಾಗುತ್ತೆ, 2 ಎಲೆಕ್ಟ್ರಾನ್ಸ್ ಇದೆ ಅಂದರೆ ಕಂಪೇರ್ಡ್ ಟು ದಿಸ್ ಇದಕ್ಕೆ ಏನಾಗುತ್ತೆ, ಅಟ್ರಾಕ್ಷನ್ ಕಡಿಮೆ. ಸೊ ಈ ಶೆಲ್ ಏನಾಗಿರುತ್ತೆ, ಫ್ರೀ ಆಗಿರುತ್ತೆ. ಈ ಶೆಲ್ ಏನಾಗಿರುತ್ತೆ, ಇದು ಕಂಪ್ರೆಸ್ ಆಗಿರುತ್ತೆ, ಕಂಜೆಸ್ಟೆಡ್, ಯಾಕಂದರೆ ಅಟ್ರಾಕ್ಷನ್ ಜಾಸ್ತಿ. ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಆರ್ಬಿಟ್ಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಓಕೆ, ಸೊ ಆಸ್ ರಿಸಲ್ಟ್ ಏನಾಗುತ್ತೆ ಅಂದರೆ, ಅಟಾಮಿಕ್ ಸೈಜ್ ಲೆಫ್ಟ್ ಟು ರೈಟ್ ಹೋಗ್ತಾ ಇದ್ದಾಗ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ಟಾಪ್ ಟು ಬಾಟಮ್ ಬಂದಾಗ ಇನ್ಕ್ರೀಸ್ ಆಗುತ್ತೆ. ಗೈಸ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸಿ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಓಕೆ, ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಮೋರ್ ಬೈ ದ ನ್ಯೂಕ್ಲಿಯಸ್. ಹೇಳ್ದೆ ನಾನು ನಿಮಗೆ, ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಆಲ್ಸೋ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಗಾಟ್. ಓಕೆ, ಇಷ್ಟನ್ನು ಬರೆಯೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪಾಯಿಂಟ್ ವೈಸ್ ಕೂಡ ಬರೀಬಹುದು. ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಕೇಳಿದ್ದಾರೆ. ಸೊ ಗೈಸ್ ವಿ ಆರ್ ನೌ ಟಾಕಿಂಗ್ ಅಬೌಟ್ ದ 3 ಮಾರ್ಕ್ಸ್ ಕ್ವೆಶನ್ ಆನ್ಸರ್ಸ್. ಸೊ 3 ಮಾರ್ಕ್ಸ್ಗೆ ಇಲ್ಲಿ ಟೋಟಲಿ 2 ಕ್ವೆಶನ್ಸ್ ಅನ್ನು ಕೇಳಿದ್ದಾರೆ. The first question is state Newland's law of octaves, and the second question, the atomic number of element are 8 and 16. How can we place these 2 elements in the same group of periodic table anta kelidare. So let us solve the first question. So first question ಹೇಳ್ತಾ ಇದ್ದಾರೆ,
state Newland's law of octaves. I already told you ನಿಮಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನಲ್ಲಿ ಬರುವಂಥ 4 ಲಾಸನ್ನು ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಬೇಕು. ಓಕೆ, ಸೊ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನು ಹೇಳುತ್ತೆ? ಎವ್ರಿ 8th ಎಲಿಮೆಂಟ್ ಹ್ಯಾಸ್ ದ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಒನ್. ನಿಮ್ಗೆಲ್ರಿಗೂ ಕೂಡ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನಲ್ಲಿ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಪೀರಿಯಾಡಿಕ್ ಟೇಬಲ್ ಗೊತ್ತಿದೆ ಅನ್ಕೋತೀನಿ. ಸೊ ಅಲ್ಲಿ ಏನಾಗುತ್ತೆ, ದ ಟೇಬಲ್ ಸಿ ಇಟ್ ಈಸ್ ಶೋಯಿಂಗ್ ದ ನೋಟ್ಸ್ ಆಫ್ ಸಾ ರೇ ಗ ಮ ಪ ದ ನಿ ಸಾ. ಸೊ ಈಗ ನಾವು ಸಾ ರೇ ಗ ಮ ಪ ದ ನಿ ಸಾ ಏನು ಹೇಳ್ತೀವಿ, ಲಾಸ್ಟಲ್ಲಿ ಅಗೇನ್ ವಿ ಆರ್ ಸೇಯಿಂಗ್ ಸಾ. ಸೊ ಹಾಗೇನೆ ಏನಾಗುತ್ತೆ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ನ ಒಂದು ಟೇಬಲ್ನಲ್ಲಿ ಬರುವಂಥ ಎಲಿಮೆಂಟ್ಸ್, ಸೊ ಫಸ್ಟ್ ಎಲಿಮೆಂಟ್ ಹಾಗೂ 8th ಎಲಿಮೆಂಟ್, ಈಗ ಫಸ್ಟ್ ಆದಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th ಎಲಿಮೆಂಟ್. ಸೊ ಮತ್ತೇನಾಗುತ್ತೆ, 8th ಎಲಿಮೆಂಟ್ ಇಲ್ಲಿಗೆ ಬರುತ್ತೆ. ಯಾಕೆ ಅಂದರೆ ಫಸ್ಟ್ ಆ್ಯಂಡ್ 8th ಎಲಿಮೆಂಟ್ನ ಪ್ರಾಪರ್ಟೀಸ್ ಏನಾಗಿರುತ್ತೆ ಅಂದರೆ ಸಿಮಿಲರ್ ಆಗಿರುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಬಿನ್ ಸೆಡ್ ಇನ್ ದ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ವೆರಿ ಸಿಂಪಲ್ ಗೈಸ್, 4 ಲಾಸನ್ನು ಇಂಪಾರ್ಟೆಂಟ್ ಆಗಿ ನೀವು ಓದ್ಕೊಳ್ಳಿ. ಓಕೆ, ಎಸ್. ಸಬ್ ಕ್ವೆಶನ್ ಏನಿದೆ, ಸಿ ದ ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ಸ್ ಆರ್ 8 and 16. ಹೌ ಕ್ಯಾನ್ ವಿ ಪ್ಲೇಸ್ ದೀಸ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿದ್ದಾರೆ. ಸಿ ಫಸ್ಟ್ ಆಫ್ ಆಲ್, ಈ ಎಲಿಮೆಂಟ್ಸ್ ಒಂದೇ ಗ್ರೂಪಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು. ಇಟ್ ಮೇ ಬಿ ಎನಿ ಎಲಿಮೆಂಟ್ ನಿಮ್ಮ ಎಕ್ಸಾಮಲ್ಲಿ ಕೊಡಲಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ಬರಿಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಎಲಿಮೆಂಟ್ ಒಂದು ಹ್ಯಾವಿಂಗ್ ಅಟಾಮಿಕ್ ನಂಬರ್ 8 ಆಗಿದೆ. ಸೊ ಅಟಾಮಿಕ್ ನಂಬರ್ 8 ಇರುವಂಥ ಎಲಿಮೆಂಟ್ ಯಾವುದು ಅಂದರೆ ಆಕ್ಸಿಜನ್. ಸೊ ಆಕ್ಸಿಜನ್ಗೆ ಏನಾಗಿದೆ, ಅಟಾಮಿಕ್ ನಂಬರ್ 8 ಇದೆ. ಇನ್ನು 16th ಅಟಾಮಿಕ್ ನಂಬರ್ 16 ಇರುವಂಥ ಎಲಿಮೆಂಟ್ ಬಂದು ಸಲ್ಫರ್ ಆಗಿದೆ. ಓಕೆ, ಸೊ ಈ ಎರಡರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಈಗ ಬರೆಯೋಣ. ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2,6. ಯಾಕೆಂದರೆ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ರಿಮೈನಿಂಗ್ 6 ಇನ್ ಸೆಕೆಂಡ್ ಶೆಲ್. ಸಲ್ಫರ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಬಿಕಾಸ್ ಇಟ್ ಈಸ್ ಅಕಾರ್ಡಿಂಗ್ ಟು ಆಕ್ಟೇಟ್ ಕಾನ್ಫಿಗರೇಷನ್. ಓಕೆ, ಸೊ ಇನ್ನು ಉಳಿದಂಥ ಏನಾಗಿದೆ 6 ಎಲೆಕ್ಟ್ರಾನ್ಸ್ ಅಗೇನ್ ಇನ್ ದ ಥರ್ಡ್ ಶೆಲ್. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡಿ, ಆಕ್ಸಿಜನ್ ಹಾಗೂ ಸಲ್ಫರ್ ಎರಡರಲ್ಲೂ ಕೂಡ ಏನಾಗುತ್ತೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಸೇಮ್, ಓಕೆ, ದೆನ್ ದೋಸ್ ಎಲಿಮೆಂಟ್ಸ್ ಆರ್ ಕೆಪ್ಟ್ ಇನ್ ದ ಸೇಮ್ ಗ್ರೂಪ್. ಟೇಕ್ ಎನ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಗ್ರೂಪಲ್ಲಿ ಏನಿದೆ, ಹೈಡ್ರೋಜನ್ ಇದೆ, ದೆನ್ ಲಿಥಿಯಂ ಇದೆ, ದೆನ್ ವಿ ಆಲ್ಸೋ ಹ್ಯಾವ್ ಸೋಡಿಯಂ. ಓಕೆ, ಸೊ ಹೈಡ್ರೋಜನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು, ವೇಲೆನ್ಸಿ ಆ್ಯಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ because atomic number is 1. Lithium 2,1. Okay, then sodium 2,8,1. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಸೇಮ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಓಕೆ, ಸೊ ದಟ್ ಈಸ್ ವೈ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಬಿಲಾಂಗ್ ಟು ಫಸ್ಟ್ ಗ್ರೂಪ್. ಸಿಮಿಲರ್ಲಿ ಏನಾಗುತ್ತೆ ಅಂದರೆ, ಸೊ ಈಗ ನಾವು ನೋಡಿದಂಥ ಆಕ್ಸಿಜನ್ ಆ್ಯಂಡ್ ಸಲ್ಫರ್ ಎರಡಕ್ಕೂ ಕೂಡ ಏನಾಗಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6. So that is the reason we can keep those elements in the same group. ಯಾವ ಗ್ರೂಪಲ್ಲಿ ಬರುತ್ತೆ ಅಂದರೆ ಇಟ್ ಬಿಲಾಂಗ್ಸ್ ಟು 16th ಗ್ರೂಪ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಆನ್ಸರ್ ಗೈಸ್. ಎಕ್ಸಾಮಲ್ಲಿ ಯಾವುದೇ ಕ್ವೆಶನ್ ಕೇಳಿ, ಸೊ ಸಿಮಿಲರ್ ಟು ದಿಸ್ ವಿತ್ ಅದರ್ ಅಟಾಮಿಕ್ ನಂಬರ್, ಸೊ ಇದೇ ರೀತಿ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ಫಾರ್ 5 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ವಾಟ್ ಆರ್ ಐಸೋಮರ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಐಸೋಮರ್ಸ್ ಅಂದರೆ ಏನು, ರೈಟ್ ದ 2 ಐಸೋಮರ್ಸ್ ಆಫ್ ಬ್ಯೂಟೇನ್ ಅಂತ ಕೇಳಿದ್ದಾರೆ. ಸಿ ಫಸ್ಟ್ ಆಫ್ ಆಲ್ ಗೈಸ್, ಐಸೋಮರ್ಸ್ ಅಂದರೆ ದ ಕಾಂಪೌಂಡ್ಸ್ ವಿಚ್ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ವಿಚ್ ಹ್ಯಾವ್ ದ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಇದನ್ನು ನಾವು ಐಸೋಮರ್ಸ್ ಅಂತ ಕೇಳ್ತೀವಿ. ಗೈಸ್ ಇದು ತುಂಬ ಎಕ್ಸ್ಪೆಕ್ಟೆಡ್ ಕ್ವೆಶನ್, ಬಿಕಾಸ್ ಮೋಸ್ಟ್ ಆಫ್ ದ ಎಕ್ಸಾಮ್ಸಲ್ಲಿ ಕೇಳಿದ್ರು. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇನು ತಿಳ್ಕೊಳ್ಬೇಕು ಅಂದರೆ, ವಿಚ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್. See, the first member of isomer is butane. Okay, ಯಾಕೆ ಮ್ಯಾಮ್ ಬ್ಯೂಟೇನ್? ಸಿ ಐಸೋ ಅಂದರೆ ಬ್ರಾಂಚ್ಡ್ ಚೈನ್ ಫಾರ್ಮ್ ಮಾಡ್ತೀವಿ. ಸೊ ಒಂದು ಬ್ರಾಂಚ್ಡ್ ಚೈನ್ ಫಾರ್ಮ್ ಮಾಡೋಕ್ಕೆ ಮಿನಿಮಮ್ ನಮಗೆ 4 ಕಾರ್ಬನ್ ಆಟಮ್ಸ್ ಬೇಕು. ಔಟ್ ಆಫ್ ದಿಸ್ 4 ಕಾರ್ಬನ್ಸ್ 3 ಕಾರ್ಬನ್ಸ್ ಯಾವಾಗಲೂ ಏನಾಗಿರುತ್ತೆ, ಸ್ಟ್ರೇಟ್ ಚೈನಲ್ಲಿ ಇರುತ್ತೆ. ಸೊ 4 ಅಂತಂದರೆ ಏನು ಹೇಳ್ತೀವಿ, ಇಟ್ ಈಸ್ ದ 4th ವರ್ಡ್ ರೂಟ್, ಅಂದರೆ ಬ್ಯೂಟ್ ಅಂತ. ನಿಮಗೆ ಗೊತ್ತಿದೆ, ಮೀತ್, ಈತ್, ಪ್ರಾಪ್, ಬ್ಯೂಟ್. ಸೊ ಬ್ಯೂಟ್ ಇಸ್ ದ 4th ಮೆಂಬರ್. ಸೊ ಒಂದು ಐಸೋ ಸ್ಟ್ರಕ್ಚರ್ ಅಂದರೆ ಐಸೋ ಚೈನ್ನ ಫಾರ್ಮ್ ಮಾಡೋಕ್ಕೆ ಮಿನಿಮಮ್ 4 ಕಾರ್ಬನ್ ಆಟಮ್ಸ್ ಆರ್ ರಿಕ್ವೈರ್ಡ್. ಸೊ ದಟ್ ಈಸ್ ದ ರೀಸನ್ ಬ್ಯೂಟೇನ್ ಇಸ್ ದ ಫಸ್ಟ್ ಮೆಂಬರ್. ಸೊ ನಿಮಗೆ ಈಗ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅನ್ಕೋತೀನಿ. ಕೇಳಿದ್ದಾರೆ ಇಲ್ಲಿ, ರೈಟ್ 2 ಐಸೋಮರ್ಸ್ ಆಫ್ ಬ್ಯೂಟೇನ್. ಸೊ 2 ಐಸೋಮರ್ಸ್ ಆಫ್ ಬ್ಯೂಟೇನ್ ಅಂದರೆ ಫಸ್ಟ್
we are writing one of the butane in the straight chain and one I am writing in the branched chain. And ನಮ್ಮ ಸ್ಟೇಟ್ಮೆಂಟ್ ನ ಪ್ರಕಾರ ಏನು ಹೇಳುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಸೊ ಬ್ಯೂಟೇನ್ ನ ಫಾರ್ಮುಲಾ ಏನಾಗಿದೆ, C4H 2 4s 8 plus 2 10 ಆಗಿರುತ್ತೆ. ಅಂದರೆ C4H10 is the formula. ನೀವು ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಏನಾಗಿದೆ 4 ಕಾರ್ಬನ್ ಆಟಮ್ಸ್ ಇದೆ ಆ್ಯಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ, ಈವನ್ ದೋ ದೇ ಹ್ಯಾವ್ ದ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. Okay, that is why we will call them as isomer. Same molecular formula but different structural formula. Yes. So now let's go for next question, which is given under 5 marks. ಏನು ಕೇಳಿದರೆ, write the examples of ring structure of saturated and unsaturated hydrocarbon, write its molecular and also the structural formula ಅಂತ ಕೇಳಿದ್ದಾರೆ. ಗೈಸ್, ರಿಂಗ್ ಸ್ಟ್ರಕ್ಚರ್ ಅಂತ ಹೇಳಿದಾಗ ನಮಗೆ ಸ್ಯಾಚುರೇಟೆಡ್ ಇರುವಂಥ ರಿಂಗ್ ಸ್ಟ್ರಕ್ಚರ್, ದೇ ಆರ್ ಆಲ್ ಕಾಲ್ಡ್ ಆಸ್ ಸೈಕ್ಲೋ ಆಲ್ಕೇನ್ಸ್. ಸೊ ನೀವು ಒಂದು ವೇಳೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಗೋ ಟು ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಟು ನೋ ಆಲ್ ದ ಕಾನ್ಸೆಪ್ಟ್ಸ್ ಫ್ರಮ್ ದ ಲೆಸನ್ ಕಾರ್ಬನ್ ಇಟ್ಸ್ ಕಾಂಪೌಂಡ್ಸ್. ಸೊ ರಿಂಗ್ ಸ್ಟ್ರಕ್ಚರ್ನಲ್ಲಿ ಸ್ಯಾಚುರೇಟೆಡ್ ಬರೋದು ಸೈಕ್ಲೋ ಆಲ್ಕೇನ್ಸ್. ಓಕೆ, ಸೊ ಸೈಕ್ಲೋ ಆಲ್ಕೇನಲ್ಲಿ ಫಸ್ಟ್ ಮೆಂಬರ್ ಯಾವುದು, ಪ್ರಾಪ್. ಸೊ ಪ್ರಾಪ್ ಇಸ್ ದ ಫಸ್ಟ್ ಮೆಂಬರ್. ಯಾಕೆ ಅಂದರೆ ಒಂದು ಸೈಕ್ಲಿಕ್ ಚೈನನ್ನು ಫಾರ್ಮ್ ಮಾಡೋಕ್ಕೆ ಮಿನಿಮಮ್ 3 ಕಾರ್ಬನ್ ಆಟಮ್ಸ್ ಬೇಕು. ಸೊ ಸೈಕ್ಲೋಪ್ರೋಪೇನ್ ಇಸ್ ದ ಫಸ್ಟ್ ಮೆಂಬರ್. ಓಕೆ, ಇಟ್ ಈಸ್ ಸೈಕ್ಲೋಪ್ರೋಪೇನ್. ಓಕೆ, ಸೊ ಸೈಕ್ಲೋಪ್ರೋಪೇನ್ ಸ್ಟ್ರಕ್ಚರ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಫಾರ್ಮುಲಾ ಇಸ್ C3H6. ನೀವು ನೋಡ್ಬೋದು 3 ಕಾರ್ಬನ್ ಆಟಮ್ಸ್ 6 ಹೈಡ್ರೋಜನ್ ಆಟಮ್ಸ್ ಜೊತೆ ಬಾಂಡ್ ಆಗಿದೆ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಹೇಗೆ ಬರೆಯೋದು ಮ್ಯಾಮ್ ಸೈಕ್ಲೋಪ್ರೋಪೇನ್ ಎಕ್ಸಾಮಲ್ಲಿ ಕೊಟ್ಟರೆ, ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನ್ ಹೆಸರಲ್ಲಿ ಏನಿದೆ, ಪ್ರಾಪ್ ಇದೆ. ಪ್ರಾಪ್ ಅಂದರೆ 3 ಕಾರ್ಬನ್ ಆಟಮ್ಸ್ ಬರ್ಕೊಳ್ಳಿ. ಹೇಗೆ ಬರ್ಕೊಳ್ಬೇಕು, ಸೈಕ್ಲೋ ಅಂದರೆ ಕ್ಲೋಸ್ ಚೈನ್ ಪ್ರಕಾರ. ಸೊ ನೀವು ಬರ್ಕೊಳ್ಳೋಂಥ ಕಾರ್ಬನ್ ಏನಾಗಬೇಕು, ಕ್ಲೋಸ್ ಚೈನನ್ನು ಫಾರ್ಮ್ ಮಾಡಬೇಕು. ಆ್ಯಂಡ್ ನಿಮಗೆ ತುಂಬ ಒಂದು ಈಸಿ ಮೆಥಡ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಕಾರ್ಬನ್ ಸುತ್ತ ಎಷ್ಟು ಹೈಡ್ರೋಜನ್ ಇರಬೇಕು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಬೈ ಲುಕಿಂಗ್ ಅಟ್ ದ ನಂಬರ್ ಆಫ್ ಬಾಂಡ್ಸ್. ಒಂದು ಕಾರ್ಬನ್ಗೆ ಮಿನಿಮಮ್ 4 ಬಾಂಡ್ಸ್ ಇರಬೇಕು. So already for this carbon we have done with 2, remaining 2 to attach with hydrogen. Even for this carbon we have already done with 2 bonds left with 2 hydrogen. And here also there are 2 hydrogens. Okay, ನೀವು ಅಬ್ಸರ್ವ್ ಮಾಡಿ, ಪ್ರತಿ ಕಾರ್ಬನ್ ಸುತ್ತ ಏನಾಗಿದೆ 2 3 4 bonds is nothing but 8 electrons. Now it is stable. Okay, so ಇದು ಒಂದು. Next they are asking unsaturated hydrocarbon. ನೀವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸೈಕ್ಲಿಕ್ ಸ್ಟ್ರಕ್ಚರ್ ಕಲ್ತಿರೋದು 10th ಸ್ಟ್ಯಾಂಡರ್ಡಲ್ಲಿ ಬೆನ್ಝೀನ್. ಯು ಹ್ಯಾವ್ ಲರ್ನ್ಡ್ ಅಬೌಟ್ ಬೆನ್ಝೀನ್. ಸೊ ಬೆನ್ಝೀನ್ ಫಾರ್ಮುಲಾ ಏನು, C6H6 ಆಗಿದೆ. C6H6 ಇಸ್ ದ ಫಾರ್ಮುಲಾ ಆಫ್ ಬೆನ್ಝೀನ್. ಸೊ ಹೌ ಡು ಯು ರೈಟ್ ಸ್ಟ್ರಕ್ಚರ್, ಫಸ್ಟ್ ಆಫ್ ಆಲ್ C6 1 2 3 4 5 6. ಸೊ 6 ಕಾರ್ಬನ್ ಆಟಮ್ಸ್. ಸೊ ಯು ವಿಲ್ ಬಿ ಹ್ಯಾವಿಂಗ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಸೊ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದಾನೇ ನಾವು ಇದನ್ನು ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಕಾರ್ಬನ್ ಆಟಮ್ಸ್ ಹ್ಯಾಸ್ ಟು ಬಿ ಅಟ್ಯಾಚ್ಡ್ ಟು 6 ಹೈಡ್ರೋಜನ್ ಆಟಮ್ಸ್. ಓಕೆ, ಐ ಹೋಪ್ ನಿಮಗೆ ಸ್ಟ್ರಕ್ಚರ್ ಗೊತ್ತಿದೆ ಅಂತ. ಸೊ ಯು ಕ್ಯಾನ್ ಸಿ ದಿಸ್ ಸ್ಟ್ರಕ್ಚರ್. ಓಕೆ, ಯು ಕ್ಯಾನ್ ಸಿ 6 ಕಾರ್ಬನ್ ಆಟಮ್ಸ್. ಸೊ 6 ಕಾರ್ಬನ್ ಆಟಮ್ಸ್ ಆರ್ ಅಟ್ಯಾಚ್ಡ್ ಟು 6 ಹೈಡ್ರೋಜನ್ ಆಟಮ್. ಓಕೆ, ದ ಫಾರ್ಮುಲಾ is C6H6 and the name of this compound is benzene. ತುಂಬ ಸಿಂಪಲ್ ಆಗಿದೆ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ನೀವೇ ಸ್ವತಃ ತುಂಬ ಈಸಿ ಅಂತ ಫೀಲ್ ಮಾಡಿ ಬರಿತೀರಾ. ಓಕೆ, ಸೊ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ನೌ ಲೆಟ್ ಅಸ್ ಮೂವ್ ಫಾರ್ ದ ಬಯಾಲಜಿ ಪಾರ್ಟ್. ಓಕೆ, ಎಸ್. ಸೊ ಬಯಾಲಜಿ ಪಾರ್ಟ್ನಲ್ಲಿ ಕೇಳಿರುವಂಥ ಫಸ್ಟ್ MCQ, ದ ಪಾರ್ಟ್ ಆಫ್ ದ ಸೀಡ್ ದ ಡೆವಲಪ್ಸ್ ಇನ್ ಟು ಅ ರೂಟ್ ಅಂತ ಕೇಳಿದ್ದಾರೆ. ನಿಮಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಲೆಸನಲ್ಲಿ ನಾನೊಂದು ಪಿಕ್ಚರ್ ಬರೆದಿದೆ. ಈ ರೀತಿ ಪಿಕ್ಚರ್ ಬರೆದಿದೆ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ. ಸೊ ಬರೆದು ಏನು ಮಾಡಿದ್ದೆ, ಈ ರೀತಿ ನೋಡಿ, ನಾನು ಕಾಟಿಲೆಡನ್ಸ್ನ ಬರೆದಿದ್ದೆ. ಆ್ಯಂಡ್ ಅಪ್ಪರ್ ಪಾರ್ಟನ್ನು ನಾನು ಹೇಳಿದ್ದೆ ಇದು ಶೂಟ್ ಅಂತ, ಲೋಯರ್ ಪಾರ್ಟನ್ನು ಹೇಳಿದ್ದೆ ಇದು ರೂಟ್ ಅಂತ. ಓಕೆ, ಏನು ಕೇಳ್ತಾ ಇದ್ದಾರೆ, ದ ಪಾರ್ಟ್ ಆಫ್ ದ ಸೀಡ್ ದಟ್ ಡೆವಲಪ್ ಇನ್ಸ್ ಟು ಅ ರೂಟ್. ಸೊ ರೂಟನ್ನು ಏನಂತ ಹೇಳ್ತೀವಿ ಅಂದರೆ ರ್ಯಾಡಿಕಲ್ ಅಂತ ಹೇಳ್ತೀವಿ. ವಿ ಕಾಲ್ ರೂಟ್ ಆ್ಯಸ್ ರ್ಯಾಡಿಕಲ್. ವಾಟ್ ವಿ ಕಾಲ್ ಶೂಟ್ ಆ್ಯಸ್, we will call shoot as plumule. Plumule ಅಂತ ಹೇಳ್ತೀವಿ. Let us check the options. Options ಏನು ಕೊಟ್ಟಿದ್ದಾರೆ ನೋಡೋಣ. See, the part of the seed that develops into a root ಅಂತ ಕೇಳಿದ್ದಾರೆ. See, easy to remember, R for R, root for radical. So ನಾವೇನು ಹೇಳ್ತೀವಿ, radical ಅಂತ ಹೇಳ್ತೀವಿ. Radical is the part which is going to develop as a root. Okay, so 1 marks you got.
Moving to next question, list the various agents that help in the process of pollination. ಕಂಪ್ಲೀಟ್ ಆಗಿ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ನಲ್ಲಿ ಯಾವ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೋತ್ ಇನ್ ದ ಕೇಸ್ ಆಫ್ ದ ಫ್ಲವರ್ ಆ್ಯಂಡ್ ಆಲ್ಸೋ ಇನ್ ದ ಕೇಸ್ ಆಫ್ ಹ್ಯೂಮನ್ಸ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಔಟ್ ದ ವಿಡಿಯೋ. ಓಕೆ, ಸೊ ಪಾಲಿನೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ, ಕರೆಕ್ಟ್. ಸೊ ಈ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗೋಕ್ಕೆ ಯಾವುದೆಲ್ಲ ಏಜೆಂಟ್ಸ್ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಎಸ್. So the pollinating agents are first of all wind, water and insects. So wind, gali mukantra, water mukantra and through insects also pollen grains get transferred. So that is what we will call it as pollination. Okay, yes, you will get 1 mark for this. And innu ondu question kelidare for 1 mark in this area, that is name the contraceptive methods to control the population. Guys ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಗೆ ಕೇಳಿದ್ದಾರೆ. ಯೂಶಲಿ ಎಕ್ಸಾಮಲ್ಲಿ ಈ ಕ್ವೆಶನನ್ನು 3 ಮಾರ್ಕ್ಗೂ ಕೇಳ್ತಾರೆ. ಯು ಮಸ್ಟ್ ನೋ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆ್ಯಂಡ್ ದ ಎಕ್ಸ್ಪ್ಲನೇಷನ್ ಆಫ್ ದೋಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆಸ್ ವೆಲ್. ಓಕೆ, ಎಸ್. ಸಿ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವ್ದು? ಫಸ್ಟ್ ದ ಬ್ಯಾರಿಯರ್ ಮೆಥಡ್. ಏನಿದು ಬ್ಯಾರಿಯರ್ ಮೆಥಡ್? ಪ್ಲೀಸ್ ಚೆಕ್ ಔಟ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಟು ನೋ ದ ಎಂಟೈರ್ ಎಕ್ಸ್ಪ್ಲನೇಷನ್. ಬ್ಯಾರಿಯರ್ ಮೆಥಡನ್ನು ವಿ ಕ್ಯಾನ್ ಸೇ ದ್ಯಾಟ್ ಅವಾಯ್ಡಿಂಗ್ ದ ಎಂಟ್ರಿ ಆಫ್ ಸ್ಪರ್ಮ್ಸ್ ಇಂಟು ವಜೈನಾ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಕಂಟ್ರೋಲ್ ದ pregnancy, thereby it also control the population. Next, oral contraceptive method ಏನಕ್ಕೆ ಯೂಸ್ ಮಾಡ್ತಾರೆ? ಸಿಂಪಲ್ ಆಗಿ ಐಡಿಯಾ ಕೊಡ್ತೀನಿ ನೋಡಿ. ಏನಕ್ಕೆ ಅಂದರೆ ಓವರಿಯಿಂದ ರಿಲೀಸ್ ಆಗುವಂಥ ಎಗ್ಗನ್ನು ಸ್ಟಾಪ್ ಮಾಡೋಕ್ಕೆ ವಿ ಸೇ ಓವ್ಯುಲೇಷನ್. ಗೈಸ್, ಓವ್ಯುಲೇಷನನ್ನು ಸ್ಟಾಪ್ ಮಾಡೋಕ್ಕೆ ವಿ ಯೂಸ್ ದ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಗೈಸ್, ಫಿನಿಶ್. ನೆಕ್ಸ್ಟ್ ಮೂವಿಂಗ್ ಟು ಸರ್ಜಿಕಲ್ ಮೆಥಡ್. ಸರ್ಜಿಕಲ್ ಮೆಥಡಲ್ಲಿ ಏನಾಗುತ್ತೆ? ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಬೋತ್ ದ ಮೇಲ್ ಆ್ಯಂಡ್ ಫಿಮೇಲ್. ಸೊ ಮೇಲಲ್ಲಿ ಏನು ಮಾಡ್ತಾರೆ? ಬಾಸ್ ಡಿಫ್ರೆನ್ಸನ್ನು ರಿಮೂವ್ ಮಾಡ್ತಾರೆ. ಫಿಮೇಲಲ್ಲಿ ಫೆಲೋಪಿಯನ್ ಟ್ಯೂಬನ್ನು ರಿಮೂವ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಸರ್ಜಿಕಲ್ ಮೆಥಡ್. ಸೊ when I talk about IUCD is nothing but intrauterine contraceptive device. guys, ಇದನ್ನಲ್ಲಿ ಏನು ಮಾಡ್ತಾರೆ ಅಂದರೆ ಟಿ ಶೇಪ್ಡ್ ಕಾಪರ್ ಡಿವೈಸನ್ನು ಯೂಸ್ ಮಾಡ್ತಾರೆ ಟು ಅವಾಯ್ಡ್ ದ ಪ್ರೆಗ್ನೆನ್ಸಿ. ಸಿ, ಆಲ್ ದೀಸ್ ಆರ್ ದ ವೇಸ್ ಟು ಅವಾಯ್ಡ್ ದ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಅವಾಯ್ಡ್ ಆಗ್ತಾ ಇದೆ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ? ಪಾಪ್ಯುಲೇಷನ್ ಕೂಡ ಕಂಟ್ರೋಲ್ ಆಗುತ್ತೆ. So this is what you want to understand. Yes, hope you got the answer. Now let us move for next question. Yes. See, inherited trait pass on from one generation to another, but acquired traits are not inherited. Why anta kelidare. Guys, ಏನು ಕೇಳಿದ್ದಾರೆ ಕ್ವೆಶ್ಚನ್ ಅಲ್ಲಿ? ಇನ್ಹೆರಿಟೆಡ್ ಟ್ರೇಟ್ಸ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಯಾಕೆ? ಇನ್ಹೆರಿಟೆಡ್ ಟ್ರೇಟ್ಸ್ ಅಂದರೆ ಟ್ರೇಟ್ ವಿಚ್ ಪಾಸ್ ಥ್ರೂ ದ ಜೀನ್ಸ್ ಮುಖಾಂತರ ಪಾಸ್ ಆಗುವಂಥ ಟ್ರೇಟ್ಸ್ ಏನಾಗುತ್ತೆ? ಇಟ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್. ಫಾರ್ ಎಕ್ಸಾಂಪಲ್, ಐ ಬಾಲ್ ಕಲರ್ ಆಗಿರ್ಬೋದು, ಹೇರ್ ಟೆಕ್ಸ್ಚರ್, ಹೇರ್ ಕಲರ್, ಓಕೆ. ಸೊ ಅಥವಾ ನೀವು ಟಾಲ್ ಆಗಿದ್ದೀರಾ, ಡ್ವಾರ್ಫ್ ಆಗಿದ್ದೀರಾ, ಇದೆಲ್ಲ ಏನಾಗುತ್ತೆ? ನಿಮ್ಮ ಪೇರೆಂಟ್ಸಿಂದ ನಿಮಗೆ ಬರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ಹೆರಿಟೆಡ್ ಟ್ರೇಟ್ಸ್ ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ಸ್. ನಿಮ್ಮ ಬಾಡಿನಲ್ಲಿರೋ ಜೀನ್ಸ್ ಏನಾಗುತ್ತೆ? ಫಾದರ್ ಆ್ಯಂಡ್ ಮದರಿಂದ ನಿಮ್ಮ ಬಾಡಿಗೆ ಎಂಟರ್ ಆಗಿರುತ್ತೆ. ಸೊ ದೇ ಆರ್ ಇನ್ಹೆರಿಟೆಡ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್. ಸೊ ವಾಟ್ ಹ್ಯಾಪನ್ ಹಿಯರ್? inherited traits pass on from one generation to another generation. ಯಾಕೆಂದರೆ ಇಟ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ಸ್. ಓಕೆ, ನೆಕ್ಸ್ಟ್ ಅಕ್ವೈರ್ಡ್ ಟ್ರೇಟ್ಸ್ ಆರ್ ನಾಟ್ ಇನ್ಹೆರಿಟೆಡ್ ಅಂತ ಹೇಳಿದ್ದಾರೆ. ಅಕ್ವೈರ್ಡ್ ಟ್ರೇಟ್ಸನ್ನು ನಾವು ಪಾಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಬಾಡಿ ಬಿಲ್ಡ್ ಮಾಡ್ತಿರ್ತೀರಾ ಅಥವಾ ಹೇರ್ಗೆ ಯಾವುದೋ ಒಂದು ಕಲರ್ ಅಪ್ಲೈ ಮಾಡಿರ್ತೀರಾ ಅಂದರೆ ದಟ್ ವಿಲ್ ನಾಟ್ ಪಾಸ್ ಟು ಯುವರ್ ಪ್ರೋಜನಿ. ಅಂದರೆ ನಿಮ್ಮ ಮಗುಗೆ ಅದು ಪಾಸ್ ಆಗಲ್ಲ ಬಿಕಾಸ್ ನಿಮ್ಮ ಲೈಫ್ ಟೈಮಲ್ಲಿ ಚೇಂಜ್ ಆಗಿರೋದು. ಓಕೆ, ಯು ಹ್ಯಾವ್ ಟುಕ್ ದ ಡಿಸಿಷನ್, you have changed during your lifetime. So acquired traits will not get inherited because acquired traits acquired during the lifetime, but inherited traits will pass from one generation to another generation. Yake? Because it is controlled by genes. Okay, very simple guys. Okay, you can understand the answer. Yes. ಸೊ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನಾನು ಮಿಸ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ನೋಟ್ಸನ್ನು ಪ್ರೊವೈಡ್ ಮಾಡಬೇಕಾದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ, ಬಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ ನೌ. ಸೊ ಏನಂತಂದರೆ ಇನ್ಹೆರಿಟೆಡ್ ಟ್ರೇಟ್ಸ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ಸ್. ಅದನ್ನು ನಾನು ಇನ್ಕ್ಲೂಡ್ ಮಾಡ್ತೀನಿ ನಿಮಗೆ ನೋಟ್ಸನ್ನು ಶೇರ್ ಮಾಡಬೇಕಾದ್ರೆ. ಫೈನ್. ಎಸ್. ನಾವು ಲೆಟ್ ಅಸ್ ಮೂವ್ ಫಾರ್ 3 marks question. How have the studies of homologous and analogous organs helped in tracing the evolutionary relationship ಅಂತ ಕೇಳಿದ್ದಾರೆ. See, homologous organs and analogous organs ಎರಡೂ ಕೂಡ
ಯಾವ ರೀತಿ ಎವಲ್ಯೂಷನರಿ ರಿಲೇಷನ್ಶಿಪ್ಪನ್ನು ಟ್ರೇಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಕೇಳ್ತಿದ್ದಾರೆ. ಯು ನೋ ದ ಡಿಫ್ರೆನ್ಸ್ ಕೂಡ ತಿಳ್ಕೊಂಡಿರಬೇಕು. ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಹೋಮೋಲಾಗಸ್ ಆರ್ಗನ್ಸಲ್ಲಿ ಏನಾಗಿರುತ್ತೆ, ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್ ಸೇಮ್ ಆಗಿರುತ್ತೆ, ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಅದೇ ಅನಾಲೋಗಸಲ್ಲಿ ಏನಾಗುತ್ತೆ, ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್ ಡಿಫ್ರೆಂಟ್ ಆಗಿರುತ್ತೆ, ಫಂಕ್ಷನ್ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ಫಂಕ್ಷನ್ ಡಿಫ್ರೆಂಟ್, ಇಲ್ಲಿ ಫಂಕ್ಷನ್ ಸೇಮ್ ಆಗಿರುತ್ತೆ. ಸೊ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಅ ರೆಪ್ಟೈಲ್ ಕಾಲ್ಡ್ ಆರ್ಕಿಯಾಪ್ಟ್ರಿಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ, ನೀವು ನೋಡ್ಬೋದು. ಆರ್ಕಿಯಾಪ್ಟ್ರಿಕ್ಸ್ ಅನ್ನೋ ಒಂದು ಬರ್ಡ್ನ ಫಾಸಿಲ್ ಕೊಟ್ಟಿದ್ದಾರೆ. ಸೊ ಈ ಆರ್ಕಿಯಾಪ್ಟ್ರಿಕ್ಸ್ ಅನ್ನೋದು ಆ್ಯಕ್ಚುಲಿ ಎ ಡೈನಾಸರ್. ಓಕೆ, ಇಟ್ಸ್ ಅ ಡೈನಾಸರ್. ಸೊ ಇದಕ್ಕೆ ಫೆದರ್ಸ್ ಇತ್ತು ಆಗ. ಓಕೆ, ದಿಸ್ ಡೈನಾಸರ್ ವಾಸ್ ಹ್ಯಾವಿಂಗ್ ದ ಫೆದರ್ಸ್. ಸೊ ಈಗಿರುವಂಥ ಬರ್ಡ್ಗೂ ಕೂಡ ಏನಾಗಿದೆ, ಫೆದರ್ ಇದೆ. ಇದಕ್ಕೂ ಕೂಡ ಫೆದರ್ ಇದೆ. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎರಡೂ ಕಡೆ ಏನಾಗುತ್ತೆ, ಓಕೆ, ಫೆದರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಡೈನೋಸರ್ ವಾಸ್ ಯೂಸಿಂಗ್ ದ ಫೆದರ್ ಟು ಕವರ್ ಇಸ್ ಬಾಡಿ ಅಗೇನ್ಸ್ಟ್ ದ ಇನ್ಸುಲೇಷನ್. ಅಂದರೆ ಆಗ ಏನಾಗಿತ್ತು, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ತುಂಬ ಕೋಲ್ಡ್ ಆಗಿದ್ದರಿಂದ ಅದರ ಬಾಡಿನ ಕವರ್ ಮಾಡೋಕ್ಕೆ ಈ ಫೆದರ್ಸ್ ಯೂಸ್ ಆಗ್ತಿತ್ತು. ಬಟ್ ಈಗಿನ ಬರ್ಡ್ ಏನು ಮಾಡ್ತಾ ಇದೆ, ಅದೇ ಫೆದರ್ಸ್ನ ಫ್ಲೈಟ್ ಪರ್ಪಸ್ಗೆ ಯೂಸ್ ಮಾಡ್ತಿದೆ. ಜಸ್ಟ್ ಅನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಆನ್ಸರ್ ಓದ್ತೀನಿ ನೋಡಿ. See, the presence of homologous and analogous organs help in the evolutionary studies and also tracing the ancestry of fossil. Why? See, the presence of homologous organs suggests the organisms are closely related. ಈಗ ನಾನು ನಿಮಗೆ ಹೇಳಿದೆ, ಡೈನೋಸರ್ ಅಂದರೆ ಆ ರೆಪ್ಟೈಲ್ ಏನಿತ್ತು, ಆರ್ಕಿಯಾಪ್ಟ್ರಿಕ್ಸ್ ಅನ್ನೋ ರೆಪ್ಟೈಲ್, ಈಗಿರುವಂಥ ಬರ್ಡ್ ಎರಡಕ್ಕೂ ಕೂಡ ಕ್ಲೋಸ್ಲಿ ರಿಲೇಷನ್ಶಿಪ್ ಇದೆ. ಸೊ ಐ ಕ್ಯಾನ್ ಸೇ ದ ಬರ್ಡ್ಸ್ ಹ್ಯಾವ್ ಬಿನ್ ಇವಾಲ್ವ್ ಫ್ರಮ್ ದ ಡೈನೋಸರ್ಸ್. ಹೇಳ್ಬೋದು ನಾನು. Yes, because they have close relationship. Correct. So ಅದರ ancestor ಕೂಡ ಕಾಮನ್ ಅಂತ ನಾನು ಹೇಳ್ಬೋದು. So by determining the homologous organs in the fossils, we can determine the possible ancestral organism. ಅಂದರೆ ಇವಾಗಿನ ancestors ಯಾರು ಅಂತ ನಾವು ಐಡೆಂಟಿಫೈ ಮಾಡಬಹುದು. Okay, and the presence of analogous organs in fossils ಏನು ಮಾಡುತ್ತೆ, it help us to understand two species lived in a common environmental conditions, have evolved in the same environment and have evolved and lived in all the same environment also. Okay, so ಏನು ಬರಿಬೋದು ನೀವು, ಹೋಮೋಲಾಗಸ್ ಆ್ಯಂಡ್ ಅನಾಲೋಗಸ್ ಆರ್ಗನ್ಸ್ ಬಗ್ಗೆ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟನ್ನು ಬರಿಬೋದು ಅಕಾರ್ಡಿಂಗ್ ಟು ಎವಲ್ಯೂಷನರಿ ರಿಲೇಷನ್ಶಿಪ್. ಓಕೆ, ಎಸ್ ಗೈಸ್, ಮೂವಿಂಗ್ ಟು ನೆಕ್ಸ್ಟ್. ಓಕೆ, ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್ ಇನ್ ದ ಬಯಾಲಜಿ. ನೋಡಿ, ನಿಮಗೆ ಹೇಳಿದ್ದೀನಿ ಚಕ್ಕರ್ ಬೋರ್ಡ್ ಯಾವ ರೀತಿ ಬರಿಬೇಕು ಅಂತೆಲ್ಲ. ಸೊ ಇಲ್ಲಿ ಕೇಳಿದ್ದಾರೆ ಡೈಹೈಬ್ರಿಡ್ ಚಕ್ಕರ್ ಬೋರ್ಡ್ ವಿಚ್ ಇಸ್ ಡೈರೆಕ್ಟ್ಲಿ ಗಿವನ್ ಇನ್ ಟೆಕ್ಸ್ಟ್ ಬುಕ್. ಸೊ ಏನು, ಪ್ಲಾಂಟ್ ವಿತ್ ರೌಂಡ್ ಎಲ್ಲೋ ಸೀಡ್ ಇಸ್ ಕ್ರಾಸ್ ವಿತ್ ಪ್ಲಾಂಟ್ ಬೇರಿಂಗ್ ದ ರಿಂಕಲ್ಡ್ ಗ್ರೀನ್. ಸೊ ರೌಂಡ್ ಅಂದರೆ ಕ್ಯಾಪಿಟಲ್ ಆರ್ ಡಿನೋಟ್ ಮಾಡಿ, ಯೆಲ್ಲೋ ಇಸ್ ಕ್ಯಾಪಿಟಲ್ ವೈ. ರೌಂಡ್ ಅನ್ನೋದು ಶೇಪ್ನ ಕೋಡ್ ಮಾಡ್ತಾ ಇದೆ, ಯೆಲ್ಲೋ ಅನ್ನೋದು ಕಲರ್ನ ಕೋಡ್ ಮಾಡ್ತಿದೆ. ದೆನ್ ರಿಂಕಲ್ಡ್, ಸ್ಮಾಲರ್. ನೋಡಿ, ಈ ರೌಂಡ್ ಆ್ಯಂಡ್ ರಿಂಕಲ್ಡ್ ಎರಡೂ ಕೂಡ ಒಂದೇ ಟ್ರೇಟ್, ಅಂದರೆ ದೇ ಆರ್ ದ ಟ್ರೇಟ್ ವಿಚ್ ಇಸ್ ಕೋಡಿಂಗ್ ಫಾರ್ ದ ಶೇಪ್. ಆ್ಯಂಡ್ ಗ್ರೀನ್ ಕಲರ್ ಹೇಳ್ತಾ ಇದ್ದಾರೆ, ಗ್ರೀನ್ ಆ್ಯಂಡ್ ಯೆಲ್ಲೋ ಆರ್ ಬೋತ್ ಕೋಡಿಂಗ್ ಫಾರ್ ದ ಕಲರ್. ಸೊ ನಾವು ಏನು ಒಂದು ಟ್ರೇಟ್ಗೆ ಕ್ಯಾಪಿಟಲ್ ಲೆಟರ್ ಬರಿತೀವಿ, ಆಪೋಸಿಟ್ ಟ್ರೇಟ್ಗೆ ಅದನ್ನೇ ನಾವು ಸ್ಮಾಲ್ ಲೆಟರಲ್ಲಿ ಬರಿತೀವಿ. ಗೈಸ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಎ ಲೆಸನ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಪ್ಲೀಸ್ ಚೆಕ್ ಔಟ್ ದಟ್ ವಿಡಿಯೋ ಆಲ್ಸೋ. ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಚಕ್ಕರ್ ಬೋರ್ಡ್ ಬರೆಯೋದು ಅಂತ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ, ಒಂದು ಚಕ್ಕರ್ ಬೋರ್ಡ್ ಬರೆದಾಗ ಡೋಂಟ್ ಫರ್ಗೆಟ್ ಟು ರೈಟ್ ದ F2 generation ratio. Okay, so F1 generation is related to monohybrid. You please ignore this. F2 generation ratio is very important in the dihybrid checkerboard. Dihybrid checkerboard ಅಲ್ಲಿ F2 generation ratio ನೀವು ಬರಿಲೇಬೇಕು, ತಿಳ್ಕೊಳ್ಬೇಕು. So 9 round yellow, 3 round green, 3 wrinkled yellow and 1 wrinkled green. I hope ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ, ಯಾವ ರೀತಿ ಚೆಕ್ಕರ್ ಬೋರ್ಡ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಫೈನ್, ಎಸ್. ನಾವು ಗೈಸ್ ಮೂವಿಂಗ್ ಟು ಫಿಸಿಕ್ಸ್ ಪಾರ್ಟ್ಗೆ ನಾವು ಹೋಗ್ತಿದ್ದೀವಿ. ಸೊ ಫಿಸಿಕ್ಸ್ ಪಾರ್ಟಲ್ಲಿ ಕೊಟ್ಟಿರುವಂಥ ಫಸ್ಟ್ ಕ್ವೆಶನ್, ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ವೆಕ್ಸ್ ಸ್ಪೆರಿಕಲ್ ಮಿರರ್ ಈಸ್. ಸೊ ಯಾವ ರೀತಿ ಇಮೇಜ್ ಫಾರ್ಮ್ ಆಗುತ್ತೆ ಕಾನ್ವೆಕ್ಸ್ ಸ್ಪೆರಿಕಲ್ ಮಿರರಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಗಿವನ್ ಆರ್ ವರ್ಚುವಲ್, ರಿಯಲ್, ಎನ್ಲಾರ್ಜ್ಡ್ ಆ್ಯಂಡ್ ಇನ್ವರ್ಟೆಡ್. ಸಿ ನಾವು ಇವಾಗ ಕಾನ್ವೆಕ್ಸ್ ಮಿರರ್ ಬರಿತಾ ಇದ್ದೀವಿ ಅಂದರೆ ನೋಡಿ ಈ ರೀತಿ ಇರುತ್ತೆ ಕಾನ್ವೆಕ್ಸ್ ಮಿರರ್. ಸೊ ಏನಾಗುತ್ತೆ, ಇಲ್ಲಿಗೆ ಬಂದಂಥ ಒಂದು ಏನು ರೇ ಏನಿರುತ್ತೆ ಇದು ವಾಪಸ್ ಹಿಂಗೋಗುತ್ತೆ. ಸೊ ಇಟ್ ಈಸ್ ವರ್ಚುವಲ್. ಓಕೆ, ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ವೆಕ್ಸ್ ಸ್ಪೆರಿಕಲ್ ಮಿರರ್ ಈಸ್
virtual. So answer is option A. Okay. Yes. So moving to next question. Major problem in harnessing the nuclear energy is how to. So the right answer is dispose of spent fuel safe. Okay. So now let us go for 1 mark question guys in physics part. So first question ಕೇಳಿದರೆ write the relationship between U, V and F for mirrors ಅಂತ ಕೇಳಿದ್ದಾರೆ. Okay. So first of all mirrors ಗೆ ಕೇಳಿದಾರಲ್ಲ, the formula is 1 by F is equals to 1 by U plus 1 by V. So F is nothing but the focal length, U is nothing but the object distance and V is nothing but the image distance guys. Okay. So ಇದೇ ರಿಲೇಷನ್ ನೀವೇನು ಬರೀತೀರಾ, ಈ ಫಾರ್ಮುಲಾ ನಾನು ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದೀನಿ, ಫಾರ್ಮುಲಾನ ಬರೀತೀರಾ ಆ್ಯಂಡ್ ಯು ವಿಲ್ ರೈಟ್ ವಾಟ್ ಈಸ್ ಮೀನ್ ಬೈ ಎಫ್, ವಾಟ್ ಈಸ್ ಮೀನ್ ಬೈ ವಿ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ಯು. ಓಕೆ. ಎಸ್. Moving to next question in the physics part, that is biogas is an excellent fuel. Justify the statement by giving 2 reasons ಅಂತ ಹೇಳಿದ್ದಾರೆ. ಓಕೆ. ಸೊ ಫಸ್ಟ್ ಆನ್ಸರ್ ಏನಿದೆ, ಸಿ ಬಯೋಗ್ಯಾಸ್ ಒಂದು ಎಕ್ಸಲೆಂಟ್ ಫ್ಯೂಯಲ್ ಅಂತ ಹೇಳಿದ್ದಾರೆ. ಇದನ್ನು ಸ್ಟೇಟ್ಮೆಂಟ್ ಮುಖಾಂತರ ಪ್ರೂವ್ ಮಾಡಿ, ಜಸ್ಟಿಫೈ ಮಾಡಿ. ಫಸ್ಟ್ ಈಸ್ ಇಟ್ ಡಸ್ ನಾಟ್ ಲೀಡ್ ಟು ಏರ್ ಪಲ್ಯೂಷನ್. ಯಾಕೆ? ಸಿನ್ಸ್ ಕಂಬಷನ್ ಆಫ್ ಬಯೋಗ್ಯಾಸ್ ಈಸ್ ಸ್ಮೋಕ್ ಫ್ರೀ. ಸೊ ಬಯೋಗ್ಯಾಸನ್ನು ನಾವು ಏನು ಮಾಡಿದಾಗ, ಬರ್ನ್ ಮಾಡಿದಾಗ ಇದು ಸ್ಮೋಕ್ ಫ್ರೀ ಆಗಿದೆ. ಸೊ ಏನಾಗುತ್ತೆ, ಇದು ಏರ್ ಪಲ್ಯೂಷನನ್ನು ಮಾಡೋದಿಲ್ಲ. ನೆಕ್ಸ್ಟ್, ಇಟ್ ಈಸ್ ಅ ಕ್ಲೀನ್ ಫ್ಯೂಯಲ್ ಸಿನ್ಸ್ ಇಟ್ ಡಸ್ ನಾಟ್ ಲೀವ್ ಎನಿ ರೆಸಿಡ್ಯೂಸ್. ಸೊ ಈ ಫ್ಯೂಯಲ್ ಏನಾಗಿದೆ, ಕ್ಲೀನ್ ಆಗಿದೆ. ಸೊ ಇದರಿಂದ ಯಾವುದೇ ರೆಸಿಡ್ಯೂ ಕೂಡ ಫಾರ್ಮ್ ಆಗೋದಿಲ್ಲ. ಸೊ ದಟ್ ಈಸ್ ಅ ಒನ್ ಥಿಂಗ್. ಓಕೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಆನ್ ಅಪ್ಲೈಯಿಂಗ್ ದ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಫಾರ್ ಅ ಸ್ಪೆರಿಕಲ್ ಲೆನ್ಸ್, ನೋಡಿ ಒಂದು ಫಿಗರ್ ಬರ್ದಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು ಲೆನ್ಸ್ನ ಫಿಗರ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಈ ಸ್ಪೆರಿಕಲ್ ಲೆನ್ಸಲ್ಲಿ ದ ಇಮೇಜ್ ಡಿಸ್ಟೆನ್ಸ್ ಒಬ್ಟೈನ್ಡ್ ಈಸ್ ನೆಗೆಟಿವ್. ಹಾಗಾದರೆ ಈ ನೆಗೆಟಿವ್ ಸೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಇಮೇಜ್ ಡಿಸ್ಟೆನ್ಸ್ ಏನಿದೆ. ಸೊ ಓಕೆ, ಫಸ್ಟ್ ಲೆಟ್ ಅಸ್ ಟೇಕ್ ದಿಸ್ ಆಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ಆಸ್ ವೈ ಆಕ್ಸಿಸ್. ಇದನ್ನು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ಳೋಣ, ಇದು ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ ನೆಗೆಟಿವ್ ಆ್ಯಂಡ್ ವೈ ಆಕ್ಸಿಸ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಏನು ಹೇಳ್ತಾ ಇದ್ದಾರೆ, ದ ಇಮೇಜ್ ಡಿಸ್ಟೆನ್ಸ್ ಏನು ಒಬ್ಟೈನ್ ಆಗಿದೆ ಇದು ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಇಮೇಜ್ ಡಿಸ್ಟೆನ್ಸ್ ಏನು ಒಬ್ಟೈನ್ ಆಗಿದೆ ಇದು ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ ಆಕ್ಸಿಸ್ ನೆಗೆಟಿವ್, ದ ಇಮೇಜ್ ಡಿಸ್ಟೆನ್ಸ್ ಒಬ್ಟೈನ್ಡ್ ಈಸ್ ಆಲ್ಸೋ ನೆಗೆಟಿವ್. ಸೊ ಈ ನೆಗೆಟಿವ್ ಸೈನ್ನ ಸಿಗ್ನಿಫಿಕೆನ್ಸ್ ಏನು, ಸೊ ಇಲ್ಲೇ ಇಮೇಜ್ ಫಾರ್ಮ್ ಆಗಿರೋದ್ರಿಂದ ಏನಾಗಿದೆ, ದಿಸ್ ಇಮೇಜ್ ವಿಲ್ ಬಿ ದ ವರ್ಚುವಲ್. ಸೊ ಈ ಇಮೇಜ್ ಏನಾಗಿರುತ್ತೆ, ವರ್ಚುವಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಮೇಜ್ ಆಲ್ಸೋ ವಿಲ್ ಬಿ ಇರೆಕ್ಟ್. ವರ್ಚುವಲ್ ಆ್ಯಂಡ್ ಇರೆಕ್ಟ್ ಇಮೇಜ್ ಆಗಿದೆ. ಓಕೆ, ಐ ಹೋಪ್ ಯು ಗಾಟ್ ದ ಆನ್ಸರ್. ಎಸ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಸಿ ಡಿಫೈನ್ ಪವರ್ ಆಫ್ ಲೆನ್ಸ್. ವಾಟ್ ಈಸ್ ಇಟ್ಸ್ ಯೂನಿಟ್? ಒನ್ ಸ್ಟೂಡೆಂಟ್ ಯೂಸಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 50 centimeter ಆ್ಯಂಡ್ another student uses the -50 centimeter. ಇಲ್ಲೇ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಿ, -50 centimeter. ಸೊ ವಾಟ್ ಈಸ್ ದ ನೇಚರ್ ಆಫ್ ಲೆನ್ಸ್ ಆ್ಯಂಡ್ ಇಟ್ಸ್ ಪವರ್ ಯೂಸ್ಡ್ ಬೈ ಈಚ್ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ. ಸೊ ಏನೇನು ಕ್ವಶನ್ ಕೇಳಿದ್ದಾರೆ, ಫಸ್ಟ್ ಡಿಫೈನ್ ದ ಪವರ್ ಆಫ್ ಲೆನ್ಸ್. ಸೊ ಪವರ್ ಆಫ್ ಲೆನ್ಸನ್ನು ಹೆಂಗೆ ಡಿಫೈನ್ ಮಾಡ್ಬೋದು, ಪವರ್ ಆಫ್ ಲೆನ್ಸ್ ಈಸ್ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಅಂದರೆ ಸೊ ಪವರ್ ಆಫ್ ಲೆನ್ಸ್ ಏನಾಗಿದೆ, ಇದು ರೆಸಿಪ್ರೋಕಲ್ ಆಗಿದೆ, ಫೋಕಲ್ ಲೆಂತ್ನ ರೆಸಿಪ್ರೋಕಲ್ ಆಗಿದೆ. ಸೊ ಪಿ ಇಸ್ ಈಕ್ವಲ್ಸ್ ಟು 1/f. ಸೊ ಇದರ ಎಸ್ ಐ ಯೂನಿಟ್ ಏನು, ದ ಎಸ್ ಐ ಯೂನಿಟ್ ಈಸ್ ಡಯಾಪ್ಟರ್, ಕ್ಯಾಪಿಟಲ್ ಡಿ, ಡಯಾಪ್ಟರ್ ಆಗಿದೆ. ಸೊ ಪವರ್ ಆಫ್ ಲೆನ್ಸ್ಗೂ ಹಾಗೂ ಎಸ್ ಐ ಯೂನಿಟ್ಗೂ ನಿಮ್ಗೆ ಆನ್ಸರ್ ಸಿಕ್ಕಿದೆ. ಓಕೆ, ಪವರ್ ಆಫ್ ಲೆನ್ಸ್ ಈಸ್ ದ ರೆಸಿಪ್ರೋಕಲ್ ಆಫ್ ಏನಾಗಿದೆ, ಫೋಕಲ್ ಲೆಂತ್ ಆ್ಯಂಡ್ ಇಟ್ಸ್ ಎಸ್ ಐ ಯೂನಿಟ್ ಈಸ್ ಡಯಾಪ್ಟರ್. ಸೊ ಈಗ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಕ್ವಶನ್, ಒನ್ ಸ್ಟೂಡೆಂಟ್ ಯೂಸಸ್ ಲೆನ್ಸ್ ಆಫ್ ಫೋಕಲ್ 50 centimeter. 50 ಅಂದರೆ ಇದು ಪ್ಲಸ್, ಏನೂ ಇಲ್ಲ ಸಿಂಬಲ್ ಅಂದರೆ. ಅಂದರ್ ಸ್ಟೂಡೆಂಟ್ ಯೂಸಸ್ -50 centimeter. ಓಕೆ, ಹಾಗಾದರೆ ವಾಟ್ ಈಸ್ ದ ನೇಚರ್ ಆಫ್ ಲೆನ್ಸ್ ಆ್ಯಂಡ್ ಪವರ್ ಯೂಸ್ಡ್ ಬೈ ಈಚ್ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಗೈಸ್ ನೀವು ಒಂದು ತಿಳ್ಕೊಳ್ಳಿ, ಏನಂದರೆ ಇನ್ನೊಂದು ಹೇಳ್ಬೋದು, ನಾವು ಪವರ್ ಆಫ್ ಲೆನ್ಸ್ಗೆ ಏನಂತ ಡಿಫೈನ್ ಮಾಡ್ಬೋದು ಅಂದರೆ ಬೆಂಡಿಂಗ್ ಕೆಪಾಸಿಟಿ ಆಫ್ ಲೆನ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಎಷ್ಟು ಕಡಿಮೆ ಬೆಂಡ್ ಆಗುತ್ತೆ ಏನಾಗುತ್ತೆ, ಸೊ ಅಷ್ಟು ಕಡಿಮೆ ಪವರ್ ಇರುತ್ತೆ. ಎಷ್ಟು ಜಾಸ್ತಿ ಬೆಂಡ್ ಆಗುತ್ತೆ ಏನಾಗುತ್ತೆ, ಅಷ್ಟು ಹೆಚ್ಚು ಪವರ್ ಇರುತ್ತೆ. ಓಕೆ, ಸೊ ಈಗ ಒನ್ ಸ್ಟೂಡೆಂಟ್ಸ್, ಓಕೆ ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ದ ಫಸ್ಟ್ ಸ್ಟೂಡೆಂಟ್. ಸೊ ನಾನು ಹೇಳ್ದಂಥ ಫಸ್ಟ್ ಆನ್ಸರ್ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ಇಟ್ಸ್ ಯೂನಿಟ್. ಸೊ ಒನ್ ಸ್ಟೂಡೆಂಟ್ ಹ್ಯಾಸ್ ದ ಫೋಕಲ್ ಲೆಂತ್ 50 centimeter. ಸೊ 50 centimeter ಇದೆ. ಓಕೆ, ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಪ್ಲೀಸ್ ಚೇಂಜಸ್, ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, 0.5 meter ಬರುತ್ತೆ.
ಓಕೆ 0.5 ಮೀಟರ್ ಬರುತ್ತೆ. ಸೊ ಈಗ ಈ 0.5 ಮೀಟರ್ ಏನು ಬಂದಿದೆ ಅದನ್ನು ನಾವೇನು ಮಾಡಬೇಕು, ಪವರ್ ಆಫ್ ಲೆನ್ಸ್ ಫಾರ್ಮುಲಾಗೆ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪವರ್ ಆಫ್ ಲೆನ್ಸ್ ಫಾರ್ಮುಲಾ ಏನಾಗಿದೆ, P is equals to 1/f ಅಲ್ವಾ. ಸೊ 1/f ಅಂದರೆ ಇಲ್ಲಿ ಏನಾಗಿದೆ 1/0.5. ಸೊ 1/0.5 ಅಂದರೆ ಏನು, ಸೊ ಇಲ್ಲಿ ಏನಾಗುತ್ತೆ 0.5 1s 0.5 2s ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಏನಾಗುತ್ತೆ, ಇಟ್ ಈಸ್ +2d ಅಂದರೆ +2 ಡಯಾಪ್ಟರ್ ಅಂತ. ಓಕೆನಾ. ಸೊ ಇದೇನಕ್ಕೆ, ಇಫ್ ದ ಒನ್ ಸ್ಟೂಡೆಂಟ್ ಹ್ಯಾಸ್ ದ ಫೋಕಲ್ ಲೆಂತ್ 50 ಸೆಂಟಿಮೀಟರ್ ಏನಾಗುತ್ತೆ, ಪವರ್ ಆಫ್ ಲೆನ್ಸ್ 2 ಡಯಾಮೀಟರ್ +2 ಡಯಾಮೀಟರ್ ಆಗುತ್ತೆ. ಸೊ ವೆರಿ ಸಿಂಪಲ್. ಇದನ್ನು ಇದೇ ರೀತಿ ನೆಕ್ಸ್ಟ್ ಸ್ಟೆಪ್ನ ನಾವು ಮಾಡ್ತೀವಿ. ಇನ್ನೊಂದು ಸ್ಟೂಡೆಂಟ್ಗೆ ಏನಾಗಿದೆ, ಫೋಕಲ್ ಲೆಂತ್ -50 ಸೆಂಟಿಮೀಟರ್ ಇದೆ. ಸೊ ಇದನ್ನು ಮತ್ತೆ ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, -0.5 ಮೀಟರ್ ಆಗುತ್ತೆ, -0.5 ಮೀಟರ್ ಆಗುತ್ತೆ. ಸೊ ಸೇಮ್ ಫಾರ್ಮುಲಾ ಅಗೇನ್. ಸೊ P is equals to 1/f. ಸೊ P is equals to 1/fನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ -1 ಆಗಿದೆ. ಸೊ ಇಟ್ ಈಸ್ -1/0.5. ಸೊ ಅಗೇನ್ 0.5 1s 0.5 2s. ಸೊ 2s ಓಕೆನಾ. ಸೊ ಏನಾಗುತ್ತೆ, ಇದು -2d -2 ಡಯಾಪ್ಟರ್ ಆಗುತ್ತೆ. ಓಕೆ. ಸೊ +50 ಸೆಂಟಿಮೀಟರ್ ಇದ್ದಾಗ ಏನಾಗುತ್ತೆ, ವಿ ಗೆಟ್ +2d ಡಯಾಪ್ಟರ್, -50 ಸೆಂಟಿಮೀಟರ್ ಇದ್ದಾಗ ವಿ ಗೆಟ್ -2 ಡಯಾಪ್ಟರ್. ಓಕೆ. ಸೊ ಈಗ ನೀವೇನು ಬರಿಬೇಕು, ನೇಚರ್ ಆಫ್ ಲೆನ್ಸ್ ಏನು. ಓಕೆ. ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಫೋಕಲ್ ಲೆಂತ್ ಆಫ್ 50 ಸೆಂಟಿಮೀಟರ್, ಓಕೆ, ದ ನೇಚರ್ ಆಫ್ ಲೆನ್ಸ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಆ್ಯಂಡ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ದ ಫೋಕಲ್ ಲೆಂತ್ ಆಫ್ ನೆಗೆಟಿವ್ ಇದ್ದರೆ ಏನಾಗುತ್ತೆ, ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಓಕೆ. ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ಸ್ಟೂಡೆಂಟ್ಸ್ ಇನ್ನೂ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ನೋಡಿ, ಕಾನ್ಕೇವ್ ಲೆನ್ಸಲ್ಲಿ ಏನಾಗಿರುತ್ತೆ, ಆಲ್ ಆರ್ ನೆಗೆಟಿವ್. ಓಕೆ. ಕಾನ್ಕೇವ್ ಲೆನ್ಸಲ್ಲಿ ಯು ಆಗಿರ್ಬೋದು, ವಿ ಆಗಿರ್ಬೋದು, ಎಫ್ ಆಗಿರ್ಬೋದು, ಯಾವಾಗಲೂ ಕೂಡ ಆಲ್ ಆರ್ ನೆಗೆಟಿವ್ ಇನ್ ದ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸಲ್ಲಿ ಏನಾಗಿರುತ್ತೆ, ಯು ಮಾತ್ರ ನೆಗೆಟಿವ್ ಆಗಿರುತ್ತೆ, ವಿ ಮತ್ತು ಎಫ್ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ. ಓಕೆ. ಎಸ್. ಸೊ ದಿಸ್ ಇಸ್ ಒನ್ ಕ್ವೆಶನ್. ಸಪೋಸ್ ಇದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ. ಎ ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ಅ ಫೋಕಲ್ ಲೆಂತ್ ಆಫ್ 10 ಸೆಂಟಿಮೀಟರ್. ಅಟ್ ವಾಟ್ ಡಿಸ್ಟೆನ್ಸ್ ಶುಡ್ ದ ಆಬ್ಜೆಕ್ಟ್ ಫಾರ್ಮ್ the lens be placed so that it forms an image at 15 centimeter from the lens ಅಂತ ಕೇಳಿದ್ದಾರೆ. Also find a magnification produced by the lens. Fine. ಸೊ ಏನು ಕೇಳಿದ್ದಾರೆ, ಫಸ್ಟು ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ದ ಫೋಕಲ್ ಲೆಂತ್ 10 ಸೆಂಟಿಮೀಟರ್. ಫಸ್ಟ್ ನಾವು ಗಿವನ್ ಬರ್ಕೊಳ್ಬೇಕು ಯಾವಾಗಲೂ. ಸೊ ಫೋಕಲ್ ಲೆಂತ್ ಏನು ಕೊಟ್ಟಿದ್ದಾರೆ, +10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ. ಸೊ ದೆನ್ ಏನು ಹೇಳಿದ್ದಾರೆ, ನೆಕ್ಸ್ಟ್ ಕೇಳಿದ್ದಾರೆ ವಿ ಕೊಟ್ಟಿದ್ದಾರೆ. ನೆಕ್ಸ್ಟು ಓಕೆ, ವಿ ಏನು ಕೇಳಿದ್ದಾರೆ, 15 ಸೆಂಟಿಮೀಟರ್ ಇಮೇಜ್ ಫಾರ್ಮ್ಡ್, ಇದು 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಏನು ಕೇಳಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ಔಟ್ ದ ಯು. ಯು ಅಂದರೆ ಏನು, ಆಗಲೇ ಹೇಳಿದ್ದೀನಿ, ಯು ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಫಿಕೇಷನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಗಿವನ್ ಬರ್ಕೊಳ್ಬೇಕು ಗೈಸ್. ಫಸ್ಟ್ ಫೋಕಲ್ ಲೆಂತ್ +10 ಕೊಟ್ಟಿದ್ದಾರೆ. ಓಕೆ. ಸೊ ವಿ ಈಸ್ ನಥಿಂಗ್ ಬಟ್ ಏನು, ವಿ ಅಂದರೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮ್ಯಾಗ್ನಿಫಿಕೇಷನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಎಸ್. ಸೊ ಗಿವನ್ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಬರ್ಕೊಳ್ಳೋದು ಹೇಗೆ ಅಂತ. ಫಸ್ಟ್ ನಾವೇನು ಮಾಡಬೇಕು, ಸೊ ಆ್ಯಸ್ ಐ ಟೋಲ್ಡ್ ಯು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಯು. ಓಕೆ. ಸೊ ಫಾರ್ಮುಲಾ ಏನು, ಲೆನ್ಸ್ ಫಾರ್ಮುಲಾ ಈಸ್ 1/f is equals to 1/v minus 1/u. ಓಕೆ. 1/v ನೋಡಿ, 1/f is equals to 1/v minus 1/u. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಯುನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಈ ಕಡೆಗೆ ಬರುತ್ತೆ, ನೆಗೆಟಿವ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ ಈಗ ಏನಾಗುತ್ತೆ 1/u is equals to 1/v. ಸೊ ಎಫ್ ಪಾಸಿಟಿವ್ ಇದ್ದಿದ್ದು ಈಗ ನೆಗೆಟಿವ್ ಆಗುತ್ತೆ 1/f. ಓಕೆ. ಸೊ 1/u ನಮಗೆ ಗೊತ್ತಿಲ್ಲ, 1/v ಅಂದರೆ 1/15, 1/f ಅಂದರೆ 1/10. ಸೊ ಇದೆರಡಕ್ಕೂ ಕೂಡ ಈಗ ಏನಾಗುತ್ತೆ, ಎಲ್ ಸಿ ಎಮ್ ಮಾಡಿದಾಗ ವಿ ಗೆಟ್ 30 ಸಿಗುತ್ತೆ ನಮಗೆ 15ಗೆ ಮತ್ತು 10ಗೆ ಎಲ್ ಸಿ ಎಮ್ ಮಾಡಿದಾಗ. ಓಕೆ. ಸೊ 15 2s 30, ದೆನ್ 10 3s 30. ಓಕೆನಾ. ಸೊ 2 - 1 ಏನಾಯಿತು, ಹಿಯರ್ ವಿ ಗಾಟ್ 2 - 1 ಆ್ಯಸ್ -1/30. Okay, so this -1/30 is what? It is the u. We got u ಅಂದರೆ ಏನು, ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಯಿತು, -1/30 ಆಯಿತು.
ಸೊ ಇದನ್ನು ನಾವು ರೆಫರೆನ್ಸ್ಗೆ ಇಟ್ಕೊಂಡು ಈಗ ಏನು ಮಾಡಬೇಕು, ಮ್ಯಾಗ್ನಿಫಿಕೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಡಿಡ್ ವಿ ಗಾಟ್ -1/30. ಸೊ -1/30 ಈಸ್ ದ ಯು. ಸೊ ಮ್ಯಾಗ್ನಿಫಿಕೇಷನ್ ಏನು, ನಾವು ಮ್ಯಾಗ್ನಿಫಿಕೇಷನ್ನ ಐಡೆಂಟಿಫೈ ಮಾಡಬೇಕು. ಮ್ಯಾಗ್ನಿಫಿಕೇಷನ್ ಇಸ್ ಈಕ್ವಲ್ಸ್ ಟು ಓಕೆ ಇಟ್ ಈಸ್ V/U. ಸೊ ವಿ ಏನು ಕೊಟ್ಟಿದ್ದಾರೆ, +15 ಕೊಟ್ಟಿದ್ದಾರೆ. ಯು ಏನು ಕೊಟ್ಟಿದ್ದಾರೆ, ಯು ಹ್ಯಾಸ್ ಗಿವನ್ ವಿ ಹ್ಯಾವ್ ಗಾಟ್ -1/3. ಸೊ ನೆಕ್ಸ್ಟ್ ಮ್ಯಾಗ್ನಿಫಿಕೇಷನನ್ನು ಐಡೆಂಟಿಫೈ ಮಾಡಬೇಕು. ಮ್ಯಾಗ್ನಿಫಿಕೇಷನ್ ಇಸ್ ಈಕ್ವಲ್ಸ್ ಟು V/U. ಸೊ ವಿ ಏನಾಗಿದೆ, +15 ಕೊಟ್ಟಿದ್ದಾರೆ. ಯು ಈಗ ತಾನೇ ನಮ್ಗೆ ಏನಾಯಿತು, -1/30 ಸಿಕ್ತು. ಸೊ ಇದನ್ನು ರೆಸಿಪ್ರೋಕಲ್ ಬರೆದಾಗ ಏನಾಗುತ್ತೆ, -30 ಆಗುತ್ತೆ. ಓಕೆ, ಸೊ 15 1s 15 2s. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್. ಸೊ -1/2 ಆಗುತ್ತೆ. ವಿ ಗಾಟ್ -1/2. ಸೊ -1/2 ಈಸ್ ನಥಿಂಗ್ ಬಟ್ -0.5. ಸೊ ಹಾಫ್ ಈಸ್ ನಥಿಂಗ್ ಬಟ್ 0.5 ಅಲ್ವಾ. ಸೊ ಇಟ್ ಈಸ್ -0.5. ಸೊ ದಟ್ ಈಸ್ ದ ಮ್ಯಾಗ್ನಿಫಿಕೇಷನ್. ನೋಡಿ, ಇಷ್ಟು ಮಾಡಬೇಕು ನೀವು ಫಾರ್ 3 marks. 2 ಕ್ವಶನ್ಸ್ನ ಕೇಳಿದರೆ ಎನಿ 1 ಕ್ವಶನ್ ನೀವು ಅಟೆಂಡ್ ಮಾಡಬಹುದು. ಓಕೆ, ಎಸ್. ನೆಕ್ಸ್ಟ್ ಕೇಳಿದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ರಿಯಲ್ ಇಮೇಜ್ ಅಂಡ್ ಅ ವರ್ಚುವಲ್ ಇಮೇಜ್. ಸೊ ನಾನು ಪಾಯಿಂಟ್ಸನ್ನ ಇಲ್ಲಿ ಮೆನ್ಷನ್ ಮಾಡಿ ನೋಡಿ. ರಿಯಲ್ ಇಮೇಜ್ ಈಸ್ obtained ಆನ್ ಅ ಸ್ಕ್ರೀನ್ and virtual image it cannot be obtained on a screen. Then rays of light after reflection meet at a point. ಎಲ್ಲಿ, ರಿಯಲ್ ಇಮೇಜಲ್ಲಿ. ಇಲ್ಲಿ ಏನಾಗುತ್ತೆ, ದ ರೇಸ್ ಆಫ್ ಲೈಟ್ ಆಫ್ಟರ್ ರಿಫ್ಲೆಕ್ಷನ್ ಓಕೆ ಅಪಿಯರ್ ಟು ಮೀಟ್ ಅಟ್ ಎ ಪಾಯಿಂಟ್. ಓಕೆ, ಎಸ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ಸೊ ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಇರೆಕ್ಟ್ ಬಟ್ ಲ್ಯಾಟರಲಿ ಇನ್ವರ್ಟೆಡ್. ಸೊ ಯಾವುದಾದ್ರೂ ಪಾಯಿಂಟ್ಸ್ನ ಪಿಕ್ ಮಾಡಿ ಎನಿ 4 ಪಾಯಿಂಟ್ಸ್ನ ನೀವು ಬರಿಬಹುದು. ಓಕೆ, ಸೊ ಫೈನಲ್ ಕ್ವಶನ್ ಕೇಳಿದರೆ ಡ್ರಾ ಎ ರೇ ಡಯಾಗ್ರಾಮ್ ಟು ರೆಪ್ರೆಸೆಂಟ್ ದ ನೇಚರ್, ಪೊಸಿಷನ್ ಆ್ಯಂಡ್ ರಿಲೇಟಿವ್ ಸೈಜ್ ಫಾರ್ ಅ ಇಮೇಜ್ ಫಾರ್ಮ್ಡ್ ಬೈ ಅ ಕಾನ್ವೆಕ್ಸ್ ಲೆನ್ಸ್ ಫಾರ್ ದ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ F ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕು, ಕಾನ್ವೆಕ್ಸ್ ಲೆನ್ಸ್ಗೆ ನೀವು ಮಾಡಬೇಕು. ಸೊ ದ ರೇ ಡಯಾಗ್ರಾಮ್ ಲುಕ್ ಸಮಥಿಂಗ್ ಲೈಕ್ ದಿಸ್. ರೇ ಡಯಾಗ್ರಾಮ್ಸ್ಗೆ ರಿಲೇಟೆಡ್ ಆಗದ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಇಮೇಜನ್ನು ನಾವು ಇಲ್ಲಿ ಇಟ್ಟಾಗ F1 is same as F. ನಾವು ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಇಮೇಜ್ ಫಾರ್ಮ್ ವಿಲ್ ಬಿ ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಇಮೇಜ್ ಫಾರ್ಮ್ಡ್ ಇಸ್ ಇನ್ವರ್ಟೆಡ್ ಆ್ಯಂಡ್ ಆಲ್ಸೋ ಲಾರ್ಜರ್ ದೆನ್ ದ ಆಬ್ಜೆಕ್ಟ್. ಗೈಸ್, ದಿಸ್ ಇಸ್ ಆಲ್ ಅಬೌಟ್ ದ ಪೇಪರ್ 2 ಫಾರ್ 40 marks. ಸಾಕಷ್ಟು ಕಾನ್ಸೆಪ್ಟ್ ನಿಮ್ಗೆ ಇದರಲ್ಲಿ ಗೊತ್ತಾಗಿದೆ. ಸೊ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಎಕ್ಸಾಮ್ನಲ್ಲೂ ರಿಪೀಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಫೈನ್. ಸೊ ಹೋಪ್ ಗೈಸ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಪೇಪರ್ 3ನ ನೆಕ್ಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.